ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪುಂಡಿ ಪಲ್ಲೆ ಚಟ್ನಿ ಮಾಡೋ ವಿಧಾನ ತೋರಿಸ್ತೇನೆ ರೀ. ಒಂದು ಪಾತ್ರೆ ಇಡಬೇಕು. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಎಳ್ಳು, ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿ ಚಲೋ ತಂಗಿ ಹುರ್ಕೋಬೇಕ್ರಿ. ಎಣ್ಣೆ ಅದು ಏನು ಹಾಕೋದಿಲ್ಲ, ಹಂಗೆ ಡ್ರೈನ ರೋಸ್ಟ್ ಮಾಡ್ಕೊಂಡು ತಕ್ಕೋಬೇಕ್ರಿ. ಕಲ್ಲೊಳಗೆ ಮಾಡಿ ತೋರಿಸುತ್ತೇನೆ ರೀ. ಇದನ್ನು ಚಟ್ನಿ ಭಾರಿ ಟೇಸ್ಟ್ ಆಗ್ತೈತಿ. ಕಲ್ಲೊಳಗೆ ಹಾಕೀನಿ. ಮತ್ತೊಂದು 10 ಹೆಸರು ಬೆಳ್ಳುಳ್ಳಿ, ಒಂದಿಷ್ಟು ಹಸಿ ಕೊಬ್ಬರಿ, ಒಂದು ಉಳ್ಳಾಗಡ್ಡಿ, ಒಂದು ಕರಿಬೇವು, ಎಣ್ಣೆ ಒಂದು ಸ್ವಲ್ಪ ಹಾಕಿ ಚಲೋ ತಂಗಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ, ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಚಲೋ ತಂಗಿ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೋಬೇಕ್ರಿ. ನೋಡಿರಿ, ಈ ಥರ ಹುರ್ಕೊಂಡು ಅದು ಒಂದು ಕಟ್ಟು ಪುಂಡಿ ಪಲ್ಯ ಐತಿ. ಕ್ಲೀನಾಗಿ ತೊಳೆದು ಇಟ್ಕೊಂಡೀನಿ. ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದು ಪುಂಡಿ ಪಲ್ಯ ಹುರ್ಕೋಬೇಕಾಗ್ತೈತೆ ರೀ. ಮತ್ತು 1 ಸ್ಪೂನ ಹಸಿ ಖಾರ ಹಾಕೀನಿ ರೀ. ನೀವು ಬೇಕಂದ್ರೆ ಒಣ ಮೆಣ್ಸಿನ್ಕಾಯಿನೂ ಹಾಕೋಬೋದು. ನಾ ಹಸಿ ಖಾರನ ಹಾಕೀನಿ. ನೋಡಿರಿ, ಈ ಥರ ಎಲ್ಲ ಹುರಿದೈತೆ. ಅದ ಹುರಿದಾದ್ಮೇಲೆ ಪುಂಡಿ ಪಲ್ಯ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ. ಪುಂಡಿ ಪಲ್ಯ ಅದ ಕ್ವಾಂಟಿಟಿ ಕಡಿಮೆ ಆಗೋ ತನಕ ಹುರಿಬೇಕು. ಕೆಂಪಾಗುವಂಗೆ ಹುರಿದು ಭಾರಿ ಟೇಸ್ಟ್ ಆಗ್ತೈತೆ ರೀ ಪುಂಡಿ ಪಲ್ಯ ಚಟ್ನಿ. ನೀವು ಈ ಥರ ಮಾಡಿ ನೋಡಿರಿ. ಇದನ್ನು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ. ಒಂದು ಗಾಜಿನ ಭರಣಿ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಭಾರಿ ಟೇಸ್ಟ್ ಆಗ್ತೈತಿ. ರೊಟ್ಟಿ ಚಪಾತಿ ಜೊತೆ ತಿನ್ನಕ್ಕಂತೂ ಭಾರಿ ಟೇಸ್ಟ್ ಆಗ್ತೈತಿ. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡೀನಿ. ಮತ್ತು ಎಳ್ಳು, ಜೀರಿಗೆ ಮತ್ತು ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕ್ರಿ. ಎಲ್ಲ ಸಣ್ಣ ಪುಡಿ ಮಾಡ್ಕೊಂಡು ಒಂದು ಸಣ್ಣ ಬೌಲ ಶೇಂಗಾ, ಹುರಿದಿದ್ದ ಶೇಂಗಾನು ಹಾಕಿ ಅದ್ರ ಜೊತೆಗೇನ ಸಣ್ಣ ಪುಡಿ ಮಾಡ್ಕೋಬೇಕ್ರಿ. ಕಲ್ಲೊಳಗೆ ಮಾಡಿದ್ದು ಭಾರಿ ಟೇಸ್ಟ್ ಆಗ್ತೈತಿ. ಈ ಥರ ಚಟ್ನಿ ಭಾರಿ ರುಚಿ ಕೊಡ್ತೈತ್ರಿ. ಕಲ್ಲೊಳಗೆ ಮಾಡಿದ್ದು ಮಿಕ್ಸಿ ಜಾರ್ನಾಗ ಹಾಕಿದ್ರೆ ಅಷ್ಟು ಚಲೋ ಆಗಂಗಿಲ್ಲ. ಇದು ಜಿಗಿ ಇರ್ತೈತಿಲ್ಲ ಪುಂಡಿ ಪಲ್ಯ. ಅದಕ್ಕೆ ನಾ ಈ ಥರ ಮಾಡಿ ತೋರ್ಸಾಕತ್ತೇನೆ ರೀ. ಒಂಚೂರು ಬೆಲ್ಲ ಹಾಕ್ಕೋಬೇಕ್ರಿ. ಆ ಪುಡಿ ಒಳಗೆ ಬೆಲ್ಲನೂ ಮಿಕ್ಸ್ ಮಾಡಿ ಎಲ್ಲ ಪುಡಿ ಮಾಡ್ಕೋಬೇಕು. ಮತ್ತು ಹಿಂಗೆ ಹುರಿದಿಟ್ಟೆ ಎಲ್ಲ ಪೂರ್ತಿ ಹುರಿದೈತ್ರಿ. ಗ್ಯಾಸ್ ಆಫ್ ಮಾಡಿ ಕಲ್ಲೊಳಗೆ ಹಾಕಿ ಚಲೋ ತಂಗಿ ಜಜ್ಬೇಕ್ರಿ. ಇದನ್ನು ಸಣ್ಣಾಗುವಂಗೆ ಜಜ್ಬೇಕಾಗ್ತೈತಿ. ಸ್ವಲ್ಪ ಟೈಮ್ ತೊಗೋತೈತಿ, ಆದರೂ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಕಲ್ಲೊಳಗೆ ಮಿಕ್ಸಿ ಒಳಗೆ ಹಾಕಿದ್ರೆ ಬರ್ತೈತಿ, ಖರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ರೀ. ಅದು ಕಲ್ಲೊಳಗೆ ಜಜ್ಜಿದ್ದನ್ನು ಟೇಸ್ಟ್ ಭಾರಿ ಚಲೋ ಇರ್ತೈತಿ. ಈ ಥರ ಎಲ್ಲ ಚಲೋ ತಂಗಿ ಜಜ್ಕೋಬೇಕ್ರಿ. ಸಣ್ಣಾಗುವಂಗೆಲ್ಲ ಜಜ್ಜಿ ನೋಡಿರಿ. ಈ ಥರ ಚಲೋ ತಂಗಿ ಜಜ್ಬೇಕಾಗ್ತೈತಿ. ನೋಡಿರಿ, ರೆಡಿ ಆಗೈತ್ರಿ. ಈಗ ಒಂದು ಬೌಲೊಳಗೆ ತಗೋತೇನು. ಬೌಲೊಳಗೆ ಹಾಕೀನಿ. ಹಾಕಿ ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕ್ರಿ. ಭಾರಿ ಟೇಸ್ಟ್ ಆಗ್ತೈತಿ. ಒಗ್ಗರಣೆ ಕೊಟ್ರೆ 1-2 ಸ್ಪೂನ್ ಎಣ್ಣೆ ಹಾಕೀನಿ. ಸ್ವಲ್ಪ ಸಾಸಿವೆ ಹಾಕೀನಿ. ಜೀರಿಗೆ ಏನು ಹಾಕೋದಿಲ್ಲ, ಮೊದಲೇ ಜೀರಿಗೆ ಹಾಕ್ಯವಲ್ರಿ. ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕ್ರಿ. ಕರಿಬೇವು, ಹಿಂಗೆ ಹಾಕಿ ಒಗ್ಗರಣೆ ಅದಕ್ಕೆ ಸುರಿ ಬಿಡಬೇಕು. ಸುರಿವಿ ಒಂದು ಗಾಜಿನ ಭರಣಿ ಅಥವಾ ಪಿಂಗಾಣಿ ಭರಣಿ ಇರ್ತಾವಲ್ಲ, ಅದ್ರಾಗ ಹಾಕಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕು ಆವಾಗ ಇದನ್ನು ರೊಟ್ಟಿ ಚಪಾತಿ ಜೋಡಿ, ಬಿಸಿ ಬಿಸಿ ರೊಟ್ಟಿ ಜೋಡಿ ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. ಎಷ್ಟು ಚೆಂದಾಗೈತಿ, ಹೆಂಗಾಗೈತಿ ಕಾಮೆಂಟ್ದಾಗ ಹೇಳ್ರಿ. ಪುಂಡಿ ಪಲ್ಯ ಚಟ್ನಿ ನೋಡಿರಿ, ಈ ಥರ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.